ಗಣಪತೇಶ್ವರ ಅಂತಿಪುರ ಪಟ್ಟಣ ಮಟ್ಟದಲ್ಲಿ ಆಯೋಜಿಸಿರುವಂತಹ ಈ ಸುಂದರವಾದ ಸರಳವಾದ ಕಾರ್ಯಕ್ರಮದಲ್ಲಿ ನಮ್ಮ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸುವ ಅಂತಿಪುರ ಪಟ್ಟಣ ಮಟ್ಟದ ಶ್ರೀಗಳಾದಂಥ ಶಂಕರಮ್ಮ ಶ್ರೀ ಚನ್ನಬಸವ ಸ್ವಾಮಿಗಳವರ ಪಾದಕಮಲಗಳಲ್ಲಿ ನನ್ನ ಪೂರ್ವಕವಾದ ನಮನಗಳನ್ನು ಅರ್ಪಿಸುತ್ತಾ, ಹಾಗೆಯೇ ಶ್ರೀಮಠದ ಉತ್ತರಾಧಿಕಾರಿಯಾಗಿ ಶ್ರೀಮಠದ ಸೇವಾ ಮುಖ್ಯಸ್ಥರಾಗಿ ನಮ್ಮ ವಚನ ಕುಮಾರಸ್ವಾಮಿಗಳವರು ಹೇಳಿದಂಗೆ ಮೈಸೂರು ಜಿಲ್ಲೆಯಂತೆ ಸುತ್ತಮುತ್ತಲಿನ ಹಲವಾರು ಜಿಲ್ಲೆಗಳಲ್ಲಿ ಸಾಕಷ್ಟು ಭಕ್ತ ಸಮೂಹವನ್ನು ಸಂಪಾದಿಸಿಕೊಂಡಿರುವಂತಹ ಅಂತಿಪುರ ಶ್ರೀಮಠದ ಚಕ್ರಮ ಶ್ರೀ ತೋಟದಾರಿ ಮಹಾಸ್ವಾಮಿಗಳವರ ಪಾದಕಮಲಗಳಲ್ಲಿ ನನ್ನ ಹೃತ್ಪೂರ್ವಕವಾದ ಶರಣಾರ್ಥಿಗಳನ್ನು ಹೇಳುತ್ತಾ, ವೇದಿಕೆ ಮೇಲೆ ಉಪಸ್ಥಿತರಿರುವ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾದ ಆತ್ಮೀಯರಾದ ತಾಲೂಕು ವೀರಶೈವ ಸಮಾಜದ ಅಧ್ಯಕ್ಷರಾದಂಥ ಮೆಟ್ಟಾದೂರವರೇ, ಹಾಗೆಯೇ ಶರಣ ಸಾಹಿತ್ಯ ಪರಿಷತ್ತು ಶರಣ ವಿಶ್ವವರ್ಧನ್ ಫೌಂಡೇಶನ್ ಅಧ್ಯಕ್ಷರಾದಂಥ ಶರಣ ಕುಮಾರಸ್ವಾಮಿ ಅವರೇ, ಹಾಗೆಯೇ ಈಗ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ಶರಣ ನಾಗರಾಜರವರೇ, ಹಾಗೆಯೇ ಮಾಜಿ ಅಧ್ಯಕ್ಷರಾದಂತಹ ಮಾದೇವಪ್ಪರವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಗೋಪಾ ಕುಮಾರಸ್ವಾಮಿ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಜನಬಸಪ್ಪನವರೇ, ಹಾಗೆಯೇ ಈ ಒಂದು ಕಾರ್ಯಕ್ರಮದ ಆಯೋಜಕರಾದಂತಹ ಬಸವಬಳದ ಅಧ್ಯಕ್ಷರು ಆತ್ಮೀಯರಾದಂತಹ ನಟರಾಜರವರೇ, ಗಣಪತಿರವರೇ, ನಮ್ಮ ಸಿದ್ದಾಪುರ ಗ್ರಾಮದಿಂದ ಆಗಮಿಸಿರುವಂತಹ ಹಿರಿಯರಾದ ಶಿವಪಜಾಣರವರೇ, ಬಾಳಗ ಮಾದಪ್ಪರವರೇ, ಇಂದ್ರಪ್ಪರವರೇ, ನಮ್ಮ ಮಡಿಕೆರೆ ಗ್ರಾಮದ ಬಸವಣ್ಣರವರೇ, ಹಾಗೆಯೇ ಇಲ್ಲಿ ನೆರೆದಿರುವಂತಹ ಎಲ್ಲ ಶರಣ ಬಂಧುಗಳೇ, ಈಗಾಗಲೇ ನಾವೇನು ಈ ಕಾರ್ಯಕ್ರಮದ ಒಂದು ಅತಿಥಿ ಅಂತ ಕರೆದು ಏನು ಒಂದು ಪ್ರೋಟೋಕಾಲ್ ಪ್ರಕಾರ ಒಂದೆರಡು ಮಾತಾಡಬೇಕು ಅಂತ ನಮ್ಮ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ನಾವೇನು ಮಾತಾಡಬೇಕು ಅಂತ ಜನ ಕೂಡ ಈಗಾಗಲೇ ನಮ್ಮ ನಾಗರಾಜರವರು ಹಾಗೆ ನಮ್ಮ ವಚನ ಕುಮಾರಸ್ವಾಮಿ ಅವರು ನಮಗೆಲ್ಲ ಈಗಾಗಲೇ ಹೇಳಿದ್ದಾರೆ. ಈಗ ಏನು ಒಂದು ಈ ಒಂದು ಕಾರ್ಯಕ್ರಮ ಬಸವಣ್ಣ ಏನು ಮಹಾಮನಿ ಕಾರ್ಯಕ್ರಮ ಏನು ನಾಗರಾಜರು ಮಾಡ್ತಾ ಇದ್ದಾರೆ, ಏನು 114ನೇ ಕಾರ್ಯಕ್ರಮ ಅಂತ ಹೇಳುದು. ಈಗಾಗಲೇ ನಾವುಗಳು ಏನು ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀವಿ. ಹಾಗೆ ಅಣ್ಣ ಬಸವಣ್ಣನವರು ಒಂದು ಮಾತಾಡ್ತಾರೆ, ಇವನಾಗವ ಎಂದೆನಿಸಿದ್ರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡದ ಸಂಗಮ ದೇವಂತ ಏನು ಅಣ್ಣ ಬಸವಣ್ಣನವರ ಒಂದು ವಚನೆಯನ್ನು ನಾವು ಕೇಳ್ತಾ ಇದ್ದೀವಿ. ಹಾಗಾಗಿ ಏನು ನಾಗರಾಜರವರು ಎಲ್ಲರೂ ಕೂಡ ಏನು ವೀರಶೈವ ಲಿಂಗಾಯತ ಧರ್ಮ ಏನು ಅಣ್ಣ ಬಸವಣ್ಣನವರು ನಮ್ಮನ್ನು ಸಾವರ್ಣಿಕದಿಂದ ಇಷ್ಟದಿಂದಡೆಗೆ ಕರೆದೊಯ್ದರು. ಅವರು ಹುಟ್ಟ ಬ್ರಾಹ್ಮಣರು ಕೂಡ ಲಿಂಗಾಯತ ಧರ್ಮದ ಏನು ಆಕರ್ಷಣೆಗೆ ಒಳಗಾಗಿ ಏನು ಒಂದು ಅನುಭವ ಮಂಟಪದ ಮುಖಾಂತರ ನಮ್ಮೆಲ್ಲರಿಗೂ ಒಂದು ಧರ್ಮದೀಕ್ಷೆಯನ್ನು ಕೊಟ್ಟು ಅದನ್ನು ನಾವು ಅಣ್ಣ ಬಸವಣ್ಣನವರು ಏನು ಹೇಳ್ತಾರೆ, ನಮ್ಮ ನಡೆನುಡಿಯಲ್ಲಿ ಒಂದು ಸಾಮರಸ್ಯವನ್ನು ಕಾಣಬೇಕಾಗುತ್ತೆ. ಈಗಾಗಲೇ ನಮ್ಮ ವಚನ ಕುಮಾರಸ್ವಾಮಿ ಅವರು ಹೇಳುದು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸಾತ್ವಿಕದ ಸಲಾಟೆಯಂತಿರಬೇಕು, ನುಡಿದರೆ ಲಿಂಗದಲ್ಲಿ ಪ್ರಭುತ್ವವಿರಬೇಕು, ನುಡಿಯೊಳಗಣ ನಡೆಯುತ್ತಿದ್ದರೆ ಪೂರ್ವದ ಸಂಗಮ ದೇವ ವಚನ ಕುಮಾರಸ್ವಾಮಿ ಹೇಳಿದ್ದಾರೆ. ಹಾಗಾಗಿ ನಮ್ಮ ನಡೆನುಡಿಯಲ್ಲಿ ನಾವು ಸಾಮರಸ್ಯವನ್ನು ಕಂಡುಕೋಬೇಕಾಗ್ತದೆ. ಆ ನಮ್ಮ ನಡೆನುಡಿಯಲ್ಲಿ ಸಾಮರಸ್ಯವನ್ನು ಕಂಡುಕೊಂಡಾಗ ಮಾತ್ರ ಇಂತಹ ಒಂದು ಕಾರ್ಯಕ್ರಮಗಳಿಗೆ ನಾವು ಹೆಚ್ಚಿನ ಅರ್ಥ ಬರ್ತದೆ. ಈ ಕಾರ್ಯಕ್ರಮ ಮಾಡೋದಕ್ಕೂ ಕೂಡ ಸಾರ್ಥಕತೆಯನ್ನು ನಾವು ಕಂಡುಕೋಬಹುದು ಅಂತ ಒಂದು ನನ್ನ ಒಂದೆರಡು ಅನಿಸಿಕೆಯನ್ನ ನಮ್ಮ ಮುಂದೆ ವ್ಯಕ್ತಪಡಿಸುತ್ತಾ, ಈ ಸಂದರ್ಭದಲ್ಲಿ ನನ್ನ ಅನಿಸಿಕೆಯನ್ನು ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂತ ಏನು ಈ ಕಾರ್ಯಕ್ರಮದ ಆಯೋಜಕರು ನಾಗರಾಜವರಿದ್ದಾರೆ, ಪ್ರಾಯೋಜಕರಾಗಿ ಗಣಪತಿಯವರಿದ್ದಾರೆ, ನಮ್ಮ ಶ್ರೀಗಳಿದ್ದಾರೆ, ಹಾಗೂ ಎಲ್ಲ ಶರಣ ಬಂಧುಗಳಿಗೂ ಕೂಡ ನನ್ನ ಅನಂತ ವಂದನೆಗಳನ್ನು ಅರ್ಪಿಸುತ್ತಾ ನನ್ನ ಒಂದೆರಡು ಮಾತುಗಳಿಂದ ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸ್ಸಾಕ್ಷಿ ಕೂಡಲ ಸಂಗಮ ದೇವ ಎಡಗಿದೆ ದಿವ್ಯ. ಬಸವಣ್ಣನವರ ವಚನದಂತೆ ನಡೆನುಡಿಯಲ್ಲಿ ಸಾಮರಸ್ಯವಿರಬೇಕು ಅಂತ ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದಂತಹ ಶರಣ ಮಹಾದೇವ ಸ್ವಾಮಿರವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಗೌರವ ಸಮರ್ಪಣೆ ಗ್ರಾಮಸ್ಥರಿಂದ ಮುಂದಿನ
ಕಾರ್ಯಕ್ರಮ ಆಶೀರ್ವಚನ. ಹಿರಿಯ ನಾಗರಿಕರನ್ನ